ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಏಕಾಂತ. ಸೂ ಫ್ರಮ್ ಶೋ ಇವತ್ತಿಗೆ ಕರೆಕ್ಟಾಗಿ 1 ವಾರ ಆಗುತ್ತೆ. ಅಂದರೆ ಪ್ರೀಮಿಯರ್ ಶೋಗಳ ಲೆಕ್ಕ ತಗೊಳ್ಳೋಥರದ್ದಾದರೆ ಸೊ ಅಫಿಷಿಯಲ್ ರಿಲೀಸ್ಗೆ ನಾಳೆಗೆ 1 ವಾರ ಆಗುತ್ತೆ. ಸೊ ಈ 1 ವಾರದಲ್ಲಿ ಈ ಸಿನಿಮಾ ಮಾಡಿದಂಥ ಸಂಚಲನಗಳ ಬಗ್ಗೆ ಒಂದು ಕಿರುನೋಟ ನೋಡೋ ಥರದ್ದಾದರೆ, ಈ ಸಿನಿಮಾ ರಿಲೀಸ್ ಬಿಫೋರೇ 4 ಊರುಗಳಲ್ಲಿ ಪ್ರೀಮಿಯರ್ ಶೋನ ಮಾಡುತ್ತೆ. ಮಂಗಳೂರು, ಶಿವಮೊಗ್ಗ, ಮೈಸೂರು ಹಾಗೆಯೇ ಬೆಂಗಳೂರು. ಈ 4 ಪ್ರೀಮಿಯರ್ ಶೋ ಯಾವುದೇ ಸ್ಟಾರ್ ಕಾಸ್ಟ್ ಇಲ್ಲದೆ ಬರೋಬ್ಬರಿ 30ರಿಂದ 35 ಶೋಗಳು ಹೌಸ್ಫುಲ್ಲಾಗಿ ರನ್ ಆಗುತ್ತೆ. ಎಲ್ಲರಿಂದನೂ ಅದ್ಭುತವಾದಂಥ ಪ್ರತಿಕ್ರಿಯೆ ಬರುತ್ತೆ. ಪೇಯ್ಡ್ ಪ್ರೀಮಿಯರಲ್ಲೇ ಒಂದು ದೊಡ್ಡ ಗಳಿಕೆ, ದಾಖಲೆಯ ಗಳಿಕೆಯನ್ನು ಅದು ತೋರಿಸುತ್ತೆ. ಅದರ ನಂತರ ಶುಕ್ರವಾರ ಸಿನಿಮಾ ರಿಲೀಸ್ ಆಗುತ್ತೆ. ಶುಕ್ರವಾರದ ಒಂದೇ ದಿನವೇ ದಾಖಲೆಯ ಮಟ್ಟದಲ್ಲಿ ಮಾರ್ನಿಂಗ್ ಶೋ ಆಗ್ತಿದ್ದಂಗೆ ಈವ್ನಿಂಗ್ ಅಷ್ಟೊತ್ತಿಗೆ ತುಂಬ ದೊಡ್ಡ ಮಟ್ಟದ ಒಂದು ಕಿಡಿಯನ್ನು ಇದು ಹಚ್ಚುತ್ತೆ. ಅದರ ನಂತರ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಪ್ರತಿದಿನವೂ ದಾಖಲೆನೇ. ಪ್ರತಿದಿನವೂ ನಿರೀಕ್ಷೆಗೂ ಮೀರಿದ ಕಲೆಕ್ಷನ್ನೇ. ಅಂದರೆ ಬುಕ್ ಮೈ ಶೋ ಓಪನ್ ಮಾಡಿದ್ರೆ ಎಲ್ಲ ಕಡೆ ಆರೆಂಜ್ ಅಷ್ಟು ಫಾಸ್ಟ್ ಫೀಲಿಂಗು. ಬೆಳಗ್ಗೆ ಸಮಯ 6 ಗಂಟೆ ಶೋಗಳನ್ನು ಓಪನ್ ಮಾಡಿದ್ರೂ ಕೂಡ ಜನ ನುಗ್ಗುವಂಥ ಒಂದು ಸಂಭ್ರಮ. ಆ್ಯಂಡ್ ರಾತ್ರಿ 10 ಗಂಟೆ ಶೋ ಓಪನ್ ಮಾಡಿದ್ರು ಅಲ್ಲೂ ಫುಲ್ ಹೌಸ್ ಆಗೋವಂಥ ಒಂದು ಸಂಭ್ರಮ. ಸೊ ಈ ನೋಡೋಕ್ಕೆ ಚಂದ. ಅಷ್ಟು ಖುಷಿಯಾಗಿತ್ತು ಈ ಸಿನಿಮಾ ವಿಚಾರಕ್ಕೆ. ಸೊ ಈ ವಾರ ಪೂರ್ತಿ ಈ ಸಿನಿಮಾ ಮಾಡಿದಂಥ ಮ್ಯಾಜಿಕ್ಕು ಇಡೀ ಇಂಡಸ್ಟ್ರಿಗೆ ಒಂದು ವಿಶೇಷವಾದಂಥ ಚೈತನ್ಯ ಕೊಟ್ಟಿದೆ. ಆ್ಯಂಡ್ ಹಿಂಗೂ ಆಗುತ್ತೆ, ಸಿನಿಮಾಗಳು ಹಿಂಗೆ ಮಾಡಬೇಕು, ಜನಕ್ಕೆ ಈ ಥರದ್ದು ಇಷ್ಟ ಆಗುತ್ತೆ. ಸೊ ಸ್ಟಾರ್ ಮಾತ್ರನೇ ಮಾನದಂಡ ಅಲ್ಲ, ಅಥವಾ ದೊಡ್ಡ ಬಜೆಟ್ಟೇ ಮಾನದಂಡ ಅಲ್ಲ ಅನ್ನೋದನ್ನು ಇನ್ನೊಂದು ಸಲ ಈ ಸಿನಿಮಾ ಪ್ರೂವ್ ಮಾಡಿರುವಂತಹ ಹೊತ್ತು. ಮತ್ತು ಪ್ರೇಕ್ಷಕರು ಯಾವ ಥರದ ಸಿನಿಮಾ ಚೆನ್ನಾಗಿದ್ರೆ ಯಾವ ರೀತಿ ನುಗ್ತಾರೆ, ಯಾರದ್ದೇ ಆಗಲಿ ಹೆಂಗೆ ನೋಡ್ತಾರೆ ಅನ್ನೋದಕ್ಕೆ ಇನ್ನೊಂದು ಸಲ ಈ ಒಂದು ಸಿನಿಮಾ ಉದಾಹರಣೆಯಾಗಿ ನಿಲ್ಲುತ್ತೆ. ಸೊ ಇದೇ ಸಂದರ್ಭದಲ್ಲಿ ಈ ಸಿನಿಮಾ ಬೇರೆ ಭಾಷೆಗಳಲ್ಲೂ ಕೂಡ ರಿಲೀಸ್ ಆಗ್ತಿದೆ. ಸೊ ನಾಳೆಯಿಂದ ಕೇರಳದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ, ಮಲಯಾಳಂ ವರ್ಷನಲ್ಲಿ. ಆಮೇಲೆ 7ನೇ ತಾರೀಕಿಂದ ತೆಲುಗಲ್ಲಿ ರಿಲೀಸ್ ಆಗ್ತಿದೆ. ಅದರ ನಂತರ ಹಿಂದಿ ಮತ್ತು ಓವರ್ಸೀಸಲ್ಲೂ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಓವರ್ಸೀಸಲ್ಲಿ ಆಲ್ರೆಡಿ ಕನ್ನಡ ವರ್ಷನ್ ರಿಲೀಸ್ ಆಗಿ ಎಲ್ಲ ಕಡೆಯೂ ಹೌಸ್ಫುಲ್ ಪ್ರದರ್ಶನಗಳನ್ನು ಕಾಣ್ತಾ ಇದೆ. ಜರ್ಮನಿ, USA ಹಾಗೆ UK, ಸಾಕಷ್ಟು ಆಸ್ಟ್ರೇಲಿಯಾದಲ್ಲಿ ರಿಲೀಸ್ ಆಗಿದೆ. ಸೊ ಅಲ್ಲೆಲ್ಲವೂ ಕೂಡ ಕನ್ನಡಿಗರು ನೋಡಿ ಇದನ್ನು ಕೊಂಡಾಡ್ತಿರೋವಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಾ. ಇದೇ ಸಂದರ್ಭದಲ್ಲಿ ನಿನ್ನೆ ಅಷ್ಟೇ ಈ ಸಿನಿಮಾದ ಪ್ರೀಮಿಯರ್ ಶೋ ಕೇರಳದಲ್ಲಿ ನಡೆದಿದೆ. ಕೇರಳದಲ್ಲಿ ಕನ್ನಡದಲ್ಲಿ ಎಷ್ಟು ಈ ಸಿನಿಮಾವನ್ನು ಮೆಚ್ಚಿ ಹಚ್ಕೊಂಡು ಕೊಂಡಾಡಿದಾರೋ ಅದೇ ರೀತಿ ಕೇರಳದಲ್ಲೂ ಈ ಸಿನಿಮಾನ ಸಂಭ್ರಮಿಸಿದ್ದಾರೆ. ಸೊ ಅಷ್ಟು ಚೆನ್ನಾಗಿ ಅವ್ರಿಗೆ ಕನೆಕ್ಟ್ ಆಗಿದೆ. ಅಲ್ಲಿನ ಪ್ರೀಮಿಯರ್ ಶೋ ವಿಜುವಲ್ಸ್ ನೋಡಿದಾಗ, ಅಲ್ಲಿನ ರೆಸ್ಪಾನ್ಸ್ ನೋಡಿದಾಗ ನಿಜವಾಗ್ಲೂ ಥ್ರಿಲ್ಡ್ ಅನಿಸ್ತು. ಕನ್ನಡದ ಸಿನಿಮಾನ ಈ ರೀತಿ ಆರಾಧಿಸ್ತಾರೆ, ಎಷ್ಟು ಖುಷಿ ಪಡ್ತಾರೆ, ಎಷ್ಟು ಕೊಂಡಾಡ್ತಾರೆ ಅಂದರೆ ಅದು ಬಿಕಾಸ್ ಆಫ್ ಈ ಸಿನಿಮಾದ ಒಂದು ರೈಟಿಂಗ್ ಅಂತ ನಾನು ಮತ್ತೊಂದು ಸಲ ಹೇಳ್ತೀನಿ. ಈ ಸಿನಿಮಾದ ರೈಟಿಂಗ್ ಮತ್ತೆ ವರ್ಕ್ ಆಗಿದೆ. ಅದು ಎಲ್ಲರಿಗೂ ವರ್ಕ್ ಆಗಿದೆ, ಎಲ್ಲ ಭಾಷೆಗೂ ವರ್ಕ್ ಆಗಿದೆ. ಅಷ್ಟು ಕ್ಲೀನ್ ರೈಟಿಂಗು ಆ್ಯಂಡ್ ಆ ಸ್ಕ್ರೀನ್ ರೈಟಿಂಗೇನೆ ಅಷ್ಟು ಅದ್ಭುತವಾಗಿದೆ. ಸಿನಿಮಾ ರೈಟಿಂಗ್ ಅಷ್ಟು ಅದ್ಭುತವಾಗಿದೆ. ಆ ಟೈಮಿಂಗ್ ಯಾವುದೇ ಭಾಷೆ ಆದರೂ ಆ ಎಕ್ಸ್ಪ್ರೆಷನ್ನು ಮತ್ತು ಆ ಮೂಮೆಂಟೇ ಆಡಿಯನ್ಸ್ನ ರಂಜಿಸ್ತಾ ಇದೆ. ಭಾಷೆ ಬೇರೆ ಆಗಿರ್ಬೋದು, ಬಟ್ ಭಾವನೆ ಒಂದೇ ಅನ್ನೋದಕ್ಕೆ ಇನ್ನೊಂದು ಸಲ ಇದನ್ನು ಎಕ್ಸಾಂಪಲ್ ಕೊಡ್ಬೋದು. ಅಷ್ಟು ಚೆನ್ನಾಗಿರೋವಂಥ ರೈಟಿಂಗು ಕೇರಳದಲ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನಾಳೆಯಿಂದ ಅಲ್ಲೂ ಕೂಡ ತುಂಬ ದೊಡ್ಡದಾಗಿ ಹೈಪ್ ತೊಗೊಂಡಿದೆ. ಬಿಕಾಸ್ ರಾಜ್ ಬಿ ಶೆಟ್ಟಿ ಅನ್ನೋ ನಟ ಅಲ್ಲೂ ಕೂಡ ಪಾಪ್ಯುಲರ್ ಇರೋದ್ರಿಂದ, ಅಲ್ಲೂ ಸಾಕಷ್ಟು ಸಿನಿಮಾಗಳು ಮಾಡಿರೋದ್ರಿಂದ ಅಲ್ಲೊಂದು ಹೆಸರಿದೆ ರಾಜ್ಗೆ. ಆ್ಯಂಡ್ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದು ಕರಾವಳಿಯಲ್ಲಿ ನಡೆಯುವಂಥ ಒಂದು ಕತೆ, ಮತ್ತು ಕರಾವಳಿ ಭಾಗದ ಒಂದು ಛಾಯೆ ಅಲ್ಲಿರೋದ್ರಿಂದ ಕೇರಳಗೆ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು ಕೂಡ. ಸೊ ಹಾಗೆಯೇ ಅದು ಇನ್ನೊಂದು ಸಲ ಪ್ರೂವ್ ಆಗಿದೆ. ತುಂಬ ಚೆನ್ನಾಗಿ ಕೇರಳದಲ್ಲಿ ಈ ಸಿನಿಮಾನ ರಿಸೀವ್ ಮಾಡ್ಕೊಳ್ಳೋಕ್ಕೆ, ಸ್ವಾಗತಿಸೋದಕ್ಕೆ ಜನ ಸಿದ್ಧರಾಗಿದ್ದಾರೆ. ಪ್ರೀಮಿಯರಲ್ಲಿ ಆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಅದು ಅಲ್ಲಿ ಯಾವೆಲ್ಲ ಮ್ಯಾಜಿಕ್ ಮಾಡುತ್ತೆ ಅಂತ ಮುಂದೆ ನಾನು ನಿಮಗೆ ಡೀಟೇಲ್ಡಾಗಿ ಇನ್ನೊಂದು ಸಲ ನಾನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ 1 ವಾರದಲ್ಲಿ ಈ ಸಿನಿಮಾ ಗಳಿಸಿರೋ ಗಳಿಕೆ ಎಷ್ಟಿರ್ಬೋದು ಎಕ್ಸ್ಪೆಕ್ಟ್ ಮಾಡ್ತೀರಾ? ಊಹಿಸ್ಬೋದಾ? ನಿಜವಾಗ್ಲೂ ಇದು ಊಹೆಗೂ ನಿಲುಕದ್ದು, ಊಹೆಗೂ ಮೀರಿದ್ದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಿನಿಮಾದ ಕಲೆಕ್ಷನ್ ಬರೀ 1 ವಾರದಲ್ಲಿ ಬರೋಬ್ಬರಿ 20 ಕೋಟಿ ಗ್ರಾಸ್ ಕಲೆಕ್ಷನ್ ಆಗ್ತಿದೆಯಂತೆ. ಸೊ ಇನ್ನೂ ಕೂಡ ನಿಖರವಾಗಿ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಇಲ್ಲಿವರೆಗೂ ಆಗಿರುವಂಥದ್ದು ಮತ್ತು ನಾಳೆದು ಸೇರಿಸಿ ಹೇಳೋ ಥರದ್ದಾದರೆ ಒಂದೇ ವಾರದಲ್ಲಿ ಈ ಸಿನಿಮಾ 20 ಕೋಟಿ ರೂಪಾಯಿಯನ್ನು ಗಳಿಸಿರುವಂಥದ್ದು. ಸೊ ಯಾವುದೇ ಸ್ಟಾರ್ ಇಲ್ಲ, ತುಂಬ ದೊಡ್ಡ ಬಜೆಟ್ನ ಸಿನಿಮಾ ಅಲ್ಲ, ಅಬ್ಬರದ ಪ್ರಚಾರ ಇಲ್ಲ, ಆದರೆ 20 ಕೋಟಿ ಗಳಿಸ್ತಿರುವಂಥ ಮೊದಲ ಕನ್ನಡ ಸಿನಿಮಾ, ಹೊಸಬರ ಸಿನಿಮಾ ಒಂದೇ ವಾರದಲ್ಲಿ. ಸೊ ಇದೊಂದು ಹೊಸ ದಾಖಲೆ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಅಫಿಷಿಯಲ್ ಆಗಿ ನಾಳೆ ಸಂಜೆಗೆ ಅಥವಾ ಶನಿವಾರ ಬೆಳಗ್ಗೆಗೆ ಈ ಸಿನಿಮಾದ ಮೊದಲ ವಾರದ ಸಂಪೂರ್ಣ ಗಳಿಕೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಬಟ್ ಈಗ ಬಂದಿರೋ ಮಾಹಿತಿ ಪ್ರಕಾರ 20 ಕೋಟಿ ಗಳಿಸೋ ಎಲ್ಲ ಸಾಧ್ಯತೆಯೂ ಇದೆ ಅಂತೆ. ಸೊ ಹಾಗೇನಾದರೂ ಆದರೆ ನಿಜವಾಗ್ಲೂ ಅದು ಹೆಮ್ಮೆ ವಿಷಯ ಕನ್ನಡಿಗರಿಗೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ನಿಜವಾಗ್ಲೂ ಈ ಒಂದು ಸಂಭ್ರಮಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಿದ್ದೀವಿ, ತುಂಬ ಹೆಮ್ಮೆ ಆಗ್ತಿದೆ. ಸೊ ಈ ಥರದ ಪ್ರಯತ್ನಗಳು ಮುಂದುವರಿಲಿ. ಕನ್ನಡದಲ್ಲಿ ಈ ಥರದ ಪ್ರಯೋಗಗಳು, ಈ ಥರದ ಸಿನಿಮಾಗಳು ಕನ್ನಡ ಪ್ರೇಕ್ಷಕರು ಕೊಂಡಾಡುವಂತೆ ಮಾಡಲಿ.
ಇನ್ನೊಂದಷ್ಟು ಸಿನಿಮಾಗಳು ಈ ಥರ ಆಗೋದಕ್ಕೆ ನಿಜವಾಗ್ಲೂ ಇದು ದೊಡ್ಡ ಸ್ಫೂರ್ತಿಯಾಗಿದೆ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಸೊ ಸೂ ಫ್ರಮ್ ಸೋ ಪ್ರತಿದಿನವೂ ನಾನೇನೋ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ನಿಮ್ಗೆ ಅತಿರೇಕನೋ ಅಥವಾ ಓವರ್ ಇದು ಏನೋ ಅನ್ನಿಸ್ಬೋದೋ ನನಗೆ ಗೊತ್ತಿಲ್ಲ. ಬಟ್ ಈ ಥರದ್ದು ಅಪರೂಪಕ್ಕಾಗುತ್ತೆ ರೀ. ಸೊ ಹಾಗಾಗಿ ಪ್ರತಿದಿನ ಇದ್ರದ್ದು ಒಂದೊಂದು ವಿಷಯನ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಿದೆ, ಖುಷಿ ಆಗ್ತಿದೆ. ಸೊ ಆ ಒಂದು ಕಾರಣಕ್ಕೆ ಈ ಸಿನಿಮಾದ ಮತ್ತೊಂದು ಅಪ್ಡೇಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ನಾಳೆ ಅಥವಾ ನಾಡಿದ್ದು ಈ ಸಿನಿಮಾದ ಮೊದಲ ವಾರದ ಗಳಿಕೆ, ಹಾಗೆಯೇ ಕೇರಳದಲ್ಲಿ ಏನಾಯಿತು, ಬೇರೆ ಬೇರೆ ಕಡೆ ಏನೆಲ್ಲ ಮ್ಯಾಜಿಕ್ ಮಾಡ್ತಿದೆ ಈ ಸಿನಿಮಾ ಅನ್ನೋದನ್ನು ನಾನು ನಿಮ್ಮ ಮುಂದೆ ಹೊತ್ತು ತರ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಈ ಸಿನಿಮಾದ ವಿಚಾರವಾಗಿ ಈ ಸಿನಿಮಾನ ಪಾರ್ಟ್ 2 ಮಾಡಬೇಕು ಅಂತ ಯಾರೋ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ರಾಜ್ಬಿ ಶೆಟ್ಟಿ ಅವರ ಉತ್ತರ ನೋಡಿ ನನಗೆ ತುಂಬ ಖುಷಿ ಆಯಿತು. ನಮಗೆ ನೈತಿಕತೆ ಇರೋದಿಲ್ಲ ಇದನ್ನು ಪಾರ್ಟ್ 2 ಮಾಡಿದ್ರೆ ಅಂತಂದರೆ. ಅಂದರೆ ಯಾವುದೋ ಒಂದು ಸಿನಿಮಾ ವರ್ಕ್ ಆಗಿದೆ ಅಂದ ತಕ್ಷಣ, ಯಾವುದೋ ಒಂದು ಕತೆ ವರ್ಕ್ ಆಗಿದೆ ಅಂದ ತಕ್ಷಣ ಅದು ಪಾರ್ಟ್ 2 ಮಾಡಲೇಬೇಕು ಅಂತೇನಿಲ್ಲ. ಸೊ ಇದು ಗೆದ್ದಿದೆ ಅನ್ನೋ ಕಾರಣಕ್ಕೆ ಅದನ್ನು ಎಣಿತಾ ಹೋದರೆ ಅದು ವರ್ಕು ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯನ ಅವರು ವ್ಯಕ್ತಪಡಿಸಿದ್ದಾರೆ. ನಿಜವಾಗ್ಲೂ ಅದೊಂದು ಸೆನ್ಸಿಬಲ್ ಅಂತ ಅನ್ನಿಸ್ತು. ಆ್ಯಂಡ್ ಈ ಥರದ್ದು ಮನಸ್ಥಿತಿಗಳು ಬೇಕು. ಇನ್ನೊಂದು ಮಾಡೋ ಥರದ್ದಾದರೆ ಇದಕ್ಕೂ ಮೀರಿದ್ದೊಂದು ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಇದೆಯಲ್ಲ, ಅದಕ್ಕೆ ಖುಷಿ ಆಯಿತು. ಸೊ ಖಂಡಿತವಾಗ್ಲೂ ಸೂ ಫ್ರಮ್ ಸೋ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಸೊ ನಾನು ಕೂಡ ಆ ಒಂದು ನಿರೀಕ್ಷೆಯಲ್ಲಿದ್ದೀನಿ, ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನು ನೋಡೋದಕ್ಕೆ ಕಾತರನಾಗಿದ್ದೀನಿ. ನಮಸ್ಕಾರ.